ಗೋವಾದಲ್ಲಿ ನೀವು ನೋಡದೇ ಇರೋ ಹಿಡನ್ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ರೀಲ್ ನಿಮ್ಗೆ ಯೂಸ್ ಆಗ್ಬೋದು, ಸೇವ್ ಮಾಡ್ಕೊಳ್ಳಿ. ನಾವಿದ್ವಿ ಅಗೋಡಾ ಫೋರ್ಟ್ ಅಲ್ಲಿ. ಅಗೋಡಾ ಫೋರ್ಟ್ ಇಂದ ಸುಮಾರು 2.5 ಕಿಲೋಮೀಟರ್ ಟ್ರೆಕ್ ಮಾಡಿದ್ರೆ ಆ ಒಂದು ಜಾಗಕ್ಕೆ ತಲುಪ್ತೀವಿ. ಆ ಒಂದು ಪ್ಲೇಸ್ ಗೆ ಯಾರು ಕೂಡ ಹೋಗಲ್ಲ, ಯಾಕಂದ್ರೆ ಆ ಜಾಗದ ಹೆಸರೇ ಡೆವಿಲ್ಸ್ ಫಿಂಗರ್. ಏನಿದು ಹೆಸರು ವಿಚಿತ್ರವಾಗಿದೆ ಅಂತ ಅನ್ಕೋಬಹುದು, ಆದ್ರೆ ಜಾಗ ಅಂತೂ ಇನ್ನ ಸೈಕ್ ಆಗಿದೆ. ಸಮುದ್ರದ ವ್ಯೂ ನೋಡ್ಕೊಂಡು ಈ ಟ್ರೆಕ್ ನ ಕಂಪ್ಲೀಟ್ ಮಾಡಬಹುದು. ಹೋಗುವಾಗ ತುಂಬಾ ಹುಷಾರಾಗಿ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ನಡೆಯೋ ದಾರಿ ಅಷ್ಟೊಂದು ನೀಟ್ ಆಗಿಲ್ಲ. ಬೀಳ್ಬೋದು, ಎಡವಬಹುದು. ಇನ್ ಸ್ವಲ್ಪ ಸಮುದ್ರದ ಕೆಳಗಡೆ ಇಳಿತಾ ಎಲ್ಲಿ ಸಮುದ್ರದ ಅಲೆಗಳು ನಮ್ಮ ಮೇಲೆ ಬರುತ್ತೋ ಅನ್ನೋ ಭಯ ಇರುತ್ತೆ. ಇನ್ನೇನು ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ ರೀಚ್ ಆಗ್ತಾ ಇದ್ದಂಗೆ ಈ ರೀತಿ ಇಕ್ಕಟ್ಟಿಂದ ಬರ್ಬೇಕಾಗುತ್ತೆ. ಈ ಕಲ್ಗಳಲ್ಲಿ ತುಂಬಾ ಪಾಚಿ ಇರುತ್ತೆ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಒಂದು ಸ್ಲಿಪ್ಪರ್ ಏನಾದ್ರು ಸ್ಲಿಪ್ ಆದ್ರೆ ಮುಗೀತು, ನೀವು ಕೆಳಗಡೆ ಬೀಳ್ತೀರಾ. ನೀವು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಇದ್ರೆ ಮಾತ್ರ ಈ ಒಂದು ಟ್ರೆಕ್ ನ ಪ್ಲಾನ್ ಮಾಡಿ, ಇಲ್ಲ ಅಂತಂದ್ರೆ ಈ ಒಂದು ಟ್ರೆಕ್ ನ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಒಬ್ಬೊಬ್ಬರೇ ಬಂದ್ರೆ ತುಂಬಾ ಭಯ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿಂದ ಸಮುದ್ರದ ವ್ಯೂ ನೋಡಕ್ಕೆ ಒಂಥರ ಚಂದ, ತುಂಬಾ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಟ್ರೆಕ್ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ನಾವು ಸ್ವಲ್ಪ ಫನ್ ಮಾಡ್ಕೊಂಡು ಪಾರ್ಕಿಂಗ್ ಅಲ್ಲಿ ಈ ಒಂದು ಗೋವಾ ಟ್ರಿಪ್ ನ 3ನೇ ದಿನನೂ ಕೂಡ ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.